ಜೀವನದಲ್ಲಿ ಕೆಲವೊಮ್ಮೆ ವಿಚಿತ್ರ ಘಟನೆಗಳು ಘಟಿಸಿಬಿಡುತ್ತವೆ. ಹಲವಾರು ವರ್ಷಗಳ ನಂತರ ಅವುಗಳನ್ನು ನೆನಪಿಸಿಕೊಂಡಾಗ ಹೀಗೊಂದು ಘಟನೆ ನಡೆಯಿತೆ ಎಂದು ನಮಗೆ ಆಶ್ಚರ್ಯವಾಗುತ್ತದೆ. ನಾನು ಆಗ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಒಳ್ಳೆ ಕೆಲಸ, ಟೆನ್ಷನ್ ಇಲ್ಲ, ಕೈ ತುಂಬ ಸಂಬಳ, ಮನಸ್ಸು ತಂಪು ಮಾಡಿಕೊಳ್ಳಕ್ಕೆ ಅಲ್ಲಿ ಇಲ್ಲಿ ಕಾಣುವ ಸುಂದರ ಹುಡುಗಿಯರು. ಹೀಗೆ ಊಟ ಮಾಡಿ ಗೆಳತಿಯರ ಜೊತೆ ಹರಟೆ ಹೊಡೆಯುವಾಗ ನನ್ನ ಫೋನ್ ರಿಂಗ್ ಆಯಿತು. ಯಾರು ಅಂತ ನೋಡಿದ್ರೆ ನನ್ನ ಮಾವ, ತಾಯಿಯ ತಮ್ಮ. ಕಾಲ್ ರಿಸೀವ್ ಮಾಡಿ ಮಾತಾಡಿದೆ. ನನ್ನ ಮಾವನ ಹೊಸ ಮನೆ ಗೃಹ ಪ್ರವೇಶಕ್ಕೆ ಕರೆಯಲು ಫೋನ್ ಮಾಡಿದ್ದು. ಸರಿ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ. ಗೃಹ ಪ್ರವೇಶ ಭಾನುವಾರ ಇದ್ದಿದ್ದರಿಂದ ನಾನು, ಅಮ್ಮ, ಅಪ್ಪ, ನನ್ನ ತಮ್ಮ ಶನಿವಾರ ಬೆಳಗ್ಗೆ ಒಂದು ಕಾರ್ ಬುಕ್ ಮಾಡಿ ಮೈಸೂರು ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಹೊರಟ್ವಿ. ಅಲ್ಲಿ ಹೋಗಿ ತಲುಪಿದ ಮೇಲೆ ಮನೆ ಅಂತೂ 3 ಅಂತಸ್ತು ಮನೆ, ತುಂಬ ಚೆನ್ನಾಗಿತ್ತು. ಬರೀ 50 ಲಕ್ಷಕ್ಕೆ ತಗೊಂಡಿದ್ದು. ಅಲ್ಲೇ ನನಗೆ ಡೌಟ್ ಬಂತು, ಅದು ಈ ಜಾಗದಲ್ಲಿ ಇಷ್ಟೊಂದು ಕಮ್ಮಿ ದುಡ್ಡಿಗೆ ಯಾರು ಇಷ್ಟು ದೊಡ್ಡ ಮನೆ ಕೊಡ್ತಾರೆ ಅಂತ. ಆಮೇಲೆ ಸುತ್ತಮುತ್ತ ಜಾಸ್ತಿ ಮನೆ ಇಲ್ಲ, ಒಂದೊಂದು ಅಲ್ಲಿ ಇಲ್ಲಿ ದೂರದಲ್ಲಿ ಕಾಣಿಸೋದು. ಆದರೂ ಏನೂ ಮಾತಾಡದೆ ಸುಮ್ಮನಾದೆ. ಸರಿ ಆ ದಿನ ಏನು ಮಾಡೋದು ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸಿ KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಬಲ್ಮುರಿಗೆ ಹೋಗಿ ಅಲ್ಲಿ ಈಜಿ ಈವ್ನಿಂಗ್ ವಾಪಸ್ ಮನೆಗೆ ಬಂದ್ವಿ. ಅಷ್ಟು ಹೊತ್ತಿಗೆ ನಮ್ಮ ಸಂಬಂಧಿಕರು ಬಂದಿದ್ರು. ಮನೆ ತುಂಬ ಜನ, ಮಕ್ಕಳು, ಫುಲ್ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ವಿ ಅಂತ ಖುಷಿ ಆಯ್ತು. ಸರಿ ಎಲ್ಲರೂ ಊಟ ಮುಗಿಸಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಮಲ್ಕೊಂಡ್ವಿ. ಭಾನುವಾರ ಬೆಳಗ್ಗೆ 2 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆದ್ವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಶುರು ಆಯಿತು. ಪೂಜೆ ಎಲ್ಲ ಮುಗಿದ ಮೇಲೆ ಬೆಳಗಿನ ತಿಂಡಿ ವ್ಯವಸ್ಥೆ ಆಗಿತ್ತು. ಎಲ್ಲರೂ ಲಘುವಾಗಿ ಉಪಹಾರ ಸೇವಿಸಿ ಮಧ್ಯಾಹ್ನ ಭರ್ಜರಿ ಭೋಜನಕ್ಕೆ ರೆಡಿ ಆದ್ವಿ. ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಮಧ್ಯಾಹ್ನದ ಊಟ ಕೂಡ ಮುಗೀತು. ಎಲ್ಲರೂ ತಮ್ಮ ತಮ್ಮ ಮನೆ ಕಡೆ ಹೊರಡಲು ರೆಡಿ ಆದ್ರು. ಎಲ್ಲರನ್ನು ಕಳಿಸಿ ನಾನು, ಮಾವ, ಅತ್ತೆ, ಅವರ ಮಕ್ಕಳು, ಅಜ್ಜಿ, ನನ್ನ ಅಪ್ಪ, ಅಮ್ಮ, ತಮ್ಮ ವಾಪಸ್ ಬಂದ್ವಿ. ಹಾಗೆ ನನ್ನ ತಂದೆ ಕೂಡ ನಾವು ಹೊರಡ್ತೀವಿ ಅಂತ ಹೇಳಿ ಅಮ್ಮ, ಅಜ್ಜಿ, ತಮ್ಮನ ಕರ್ಕೊಂಡು ಹೋದ್ರು ಬೆಂಗಳೂರಿಗೆ. ನಾನು ಅಲ್ಲೇ ಉಳಿದೆ. ನನ್ನ ಅತ್ತೆ ಮತ್ತೆ ಅವರ 3 ಮಕ್ಕಳು ನಾವು ಇಲ್ಲಿ ಮಲಗಲ್ಲ, ನಿದ್ದೆ ಬರಲ್ಲ ಹಾಗೂ ಭಯ ಆಗುತ್ತೆ ಅಂತ ಹೇಳಿ ಇನ್ನೊಂದು ಮನೆಗೆ ಹೋದ್ರು. ಆದ್ರೆ ನಾನು ಅವ್ರು ಯಾಕೆ ಹೀಗೆ ಹೇಳಿದ್ರು ಅಂತ ಡೌಟ್ ಬಂತು. ಆದ್ರೂ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆಮೇಲೆ ನಾನು ನನ್ನ ಮಾವ ಇಬ್ಬರೇ ಉಳಿದುಕೊಂಡ್ರಿ ಹೊಸ ಮನೆಯಲ್ಲಿ. ರಾತ್ರಿ ಆಯ್ತು. ನಾನು ಮಾವ ಊಟ ಮಾಡಿ ಹಾಗೆ ಮಾತಾಡುತ್ತಾ ಕೇಳಿದೆ, ಅಷ್ಟು ಕಮ್ಮಿಗೆ ಈ 3 ಅಂತಸ್ತಿನ ಮನೆ ನಿಂಗೆ ಹೇಗೆ ಸಿಕ್ತು ಅಂತ. ಅದಕ್ಕೆ ಅವರು, ಹಲವಾರು ವರ್ಷಗಳಿಂದ ಖಾಲಿ ಬಿದ್ದಿದ್ದ ಮನೆ ಇದು, ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿಸಿ ಇವತ್ತು ಗೃಹ ಪ್ರವೇಶ ಮಾಡಿಸಿದೆ ಅಂದ್ರು. ಆದ್ರೂ ನನ್ನ ಮನಸ್ಸಲ್ಲಿ ಏನೋ ಕಳವಳ. ಸರಿ ನಾನು ಮಲ್ಕೋತೀನಿ ಅಂತ ಹೇಳಿ ರೂಮ್ ಒಳಗೆ ಹೋದೆ. ನನ್ನ ಮಾವ ಇನ್ನೊಂದು ರೂಮಿಗೆ ಹೋಗಿ ಮಲ್ಕೊಂಡ್ರು. ಆದ್ರೆ ಆ ರಾತ್ರಿ ಅಲ್ಲಿ ಪೂರ್ತಿಯಾಗಿ ಕಳೆಯಲು ನನಗೆ ಆಗಲೇ ಇಲ್ಲ. ನಿಜ ಹೇಳಬೇಕೆಂದರೆ ಅಲ್ಲಿ ಏನು ನಡೆಯಿತು ಅಂತ ನನಗಿನ್ನೂ ಸರಿಯಾಗಿ ಅರ್ಥವಾಗಿಲ್ಲ. ನಾನು ನನ್ನ ಮಾವ ಸುಮಾರು 10 ಗಂಟೆಗೆ ನಿದ್ದೆ ಹೋದೆವು. ಮಧ್ಯರಾತ್ರಿ ಹೊತ್ತಿಗೆ ನನಗೆ ಎಚ್ಚರವಾಯಿತು. ಯಾರೋ ನಡೆದಾಡುತ್ತಿರುವಂತಹ ಹೆಜ್ಜೆ ಸಪ್ಪಳ ಹಾಲ್ನಿಂದ ಕೇಳಿ ಬಂತು. ಕಳ್ಳರಿರಬಹುದೇನೋ ಎಂದುಕೊಂಡು ಎದ್ದು ದೀಪ ಹಾಕಿ ಹಾಲ್ಗೆ ಬಂದೆ. ಅಲ್ಲಿ ಯಾರೂ ಇರಲಿಲ್ಲ. ಕಿಟಕಿ ಜೋರಾಗಿ ಗಾಳಿಗೆ ಪಟಪಟ ಅಂತ ಬಡಿದುಕೊಳ್ಳುತ್ತಿತ್ತು. ದೂರದಲ್ಲಿ ನಾಯಿಗಳು ಬಗಳುತ್ತಿದ್ದವು. ಜೋರಾಗಿ ಕೂಗಿದ ಹಾಗೆ ಆಗೋದು. ಯಾರೋ ಹತ್ತಿರ ಹೋಗೋ ಹಾಗೆ, ಯಾರೋ ಅಳೋ ಧ್ವನಿ ಕೇಳಿಸೋದು. ನನಗಂತೂ ಫುಲ್ ಭಯ ಆಯಿತು. ನನ್ನ ಹೆಸರನ್ನು ಯಾರೋ ಕೂಗಿದ ಹಾಗೆ, ಅಲ್ಲಲ್ಲಿ ಮಗು ಅಳೋ ಶಬ್ದ, ಯಾರೋ ಗಂಡ ಹೆಂಡತಿ ಜಗಳ ಆಡೋ ಶಬ್ದ. ನನಗೆ ಒಂದು ಕಡೆ ಭಯ, ಒಂದು ಕಡೆ ಕುತೂಹಲ. ಹಾಗೆ ಮನೆ ಒಳಗಡೆ ಇದ್ದ ಎಲ್ಲಾ ವಸ್ತುಗಳು ಕೆಳಗೆ ಬಿದ್ದು ಚೆಲ್ಲಾಪಿಲ್ಲಿ ಆದವು. ನೋಡುತ್ತಾ ನನ್ನ ಮುಂದೆ 3 ದೇಹದ ಆಕಾರದಲ್ಲಿ ಇರುವ ಕಪ್ಪು ನೆರಳು ಕಂಡವು. ಏನೂ ಅರ್ಥವಾಗದೆ ನಿಂತಾಗ ನಮ್ಮ ಪಕ್ಕದಲ್ಲೇ ಯಾರೋ ನಡೆದು ಹೋದಂತಾಯಿತು. ಹಾಗೆ ನೋಡುತ್ತಿದ್ದಂತೆ ನಾನು ಮಲಗಿದ್ದ ಕೋಣೆಯ ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿತು. ಹಿಂದೆಯೇ ಯಾರೋ ಒಳಗಿನಿಂದ ಕಿರುಚಿದ ಶಬ್ದ ಕೇಳಿಸಿತು. ಹಾಗೆ, ಇದು ನಮ್ಮ ಮನೆ, ಇದನ್ನು ಬಿಟ್ಟು ಹೋಗಿ, ಇಲ್ಲಾಂದ್ರೆ ನೀವು ಜೀವಂತ ಉಳಿಯಲ್ಲ ಅಂತ ಧ್ವನಿ ಕೇಳಿಸ್ತು. ನನಗಂತೂ ಫುಲ್ ಭಯ, ಕೈಕಾಲು ನಡಗೋಕ್ಕೆ ಶುರುವಾಯಿತು. ನನ್ನ ಮಾವನ ಕರೆಯೋಣ ಅಂದ್ರೆ ಆಗ್ತಿಲ್ಲ. ನನ್ನ ಬಾಯಲ್ಲಿ ರಕ್ತ ಬರೋ ಹಾಗೆ, ನನ್ನ ಬೆನ್ನಿಗೆ ಯಾರೋ ಜೋರಾಗಿ ಒಡೆದ ಹಾಗೆ ಆಯಿತು. ನನ್ನ ಕಾಲು ಹಿಡಿದು ಎಳೆದುಕೊಂಡು ಯಾರೋ ಹೋಗೋ ಹಾಗೆ. ಸಹಾಯಕ್ಕೆ ಕಿರಿಚಲು ಕೂಡ ಆಗ್ತಿಲ್ಲ. ನನಗಂತೂ ವಿಪರೀತ ಹೆದರಿಕೆಯಾಗಿ ಮೈಯೆಲ್ಲ ಬೆವೆತು ಹೋಗಿತ್ತು. ಅಷ್ಟರಲ್ಲಿ ನನ್ನ ಮಾವ ರೂಮಿನಿಂದ ಬಂದು ನನ್ನ ನೋಡಿ ಗಾಬರಿ ಆದ್ರು. ಈ ಮನೆಯಲ್ಲಿ ದೆವ್ವ ಇದೆ ಮಾವ ಅಂದೆ. ತಕ್ಷಣ ಜೋರಾಗಿ ಕಿರಿಚೋ ಶಬ್ದ ಕೇಳಿತು. ಆ ಶಬ್ದಕ್ಕೆ ಕಿಟಕಿಯ ಗಾಜು ಪುಡಿ ಆದವು. ಮನೆಯಲ್ಲಿ ಇರೋ ಲೈಟ್ಗಳು ಬರ್ನ್ ಆದವು. ಮತ್ತೆ ಅದೇ ಧ್ವನಿ, ಇದು ನಮ್ಮ ಮನೆ, ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ಜೀವಂತ ಉಳಿಯಲ್ಲ ಅಂತ ಹೇಳಿ ಗೋಡೆ ಮೇಲೆ ರಕ್ತ ತುಂಬಿದ ಕೈ ಹಾಗೂ ಹೆಜ್ಜೆ ಗುರುತು ಕಂಡವು. ನನ್ನ ಮಾವ ಪ್ರೀತಿಯಿಂದ ಸಾಕಿದ ನಾಯಿ ಕೂಡ ಸತ್ತು ಬಿದ್ದಿತ್ತು. ಇಬ್ಬರು ಫುಲ್ ಭಯ ಬಿದ್ದು ಇನ್ನೊಂದು ಕ್ಷಣವೂ ಅಲ್ಲಿ ಉಳಿಯುವ ಧೈರ್ಯ ಮಾಡಲಿಲ್ಲ. ಮೈಮೇಲಿದ್ದ ಪಂಚೆ ಬನೀನ್ನಲ್ಲೇ ನನ್ನ ಮಾವ
ಟೀ ಶರ್ಟ್ ನೈಟ್ ಪ್ಯಾಂಟ್ನಲ್ಲಿದ್ದ ನಾನು ಅಲ್ಲಿಂದ ಓಡಿ ನನ್ನ ಅತ್ತೆ ಇದ್ದ ಮನೆ ಸೇರಿ ಅಲ್ಲಿ ಎಲ್ಲ ಕಥೆಯನ್ನು ನನ್ನ ಅತ್ತೆಗೆ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ನೋಡು, ನಾನು ಎಷ್ಟು ಹೇಳಿದ್ರೂ ನನ್ನ ಮಾತು ನಿನ್ನ ಮಾವ ಕೇಳಲಿಲ್ಲ. ಮೊದಲೇ ಆ ಮನೆ ಸ್ಮಶಾನದ ಮೇಲೆ ಕಟ್ಟಿರೋದು. ಆ ಮನೆಯಲ್ಲಿ ಒಂದು ಫ್ಯಾಮಿಲಿ ವಾಸವಿತ್ತು. ಸಾಲ ಮಾಡಿ ಪ್ರೀತಿಯಿಂದ ಮನೆ ಕಟ್ಟಿದ್ರು. ಆಮೇಲೆ ಏನೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಸಾಲ ತೀರ್ಸೋಕ್ಕಾಗದೆ ಆ ಮನೆಯಲ್ಲಿ ಇದ್ದ ಅಣ್ಣ ತಮ್ಮ ಅತ್ತಿಗೆ ಒಂದು ಮಗು ವಿಷ ತಗೊಂಡು ಸತ್ರು. ಹಾಗೆ ದಿನ ಕಳೆದಂತೆ ಆ ಸಾಕಿದ ನಾಯಿ ಕೂಡ ಸತ್ತು ಹೋಯಿತು. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಆ ಮನೆಯಲ್ಲಿ ಕಿರುಚಾಟ ಜಾಸ್ತಿ ಆಗುತ್ತೆ. ಯಾರೋ ಅಳೋ ರೀತಿ ಶಬ್ದ, ಮಗು ಅಳೋ ರೀತಿ ಶಬ್ದ ಹಾಗೂ ನಾಯಿ ಬಗಳೋ ಶಬ್ದ ಕೇಳಿಸುತ್ತೆ. ಅವರು ಸತ್ತು ಆತ್ಮಗಳಾಗಿ ಇಲ್ಲೇ ಇದ್ದಾರೆ. ಈಗ ಅರ್ಥ ಆಯ್ತು ಅನ್ಸುತ್ತೆ ಅಂತ ಹೇಳಿ ಮಾತು ಮುಗಿಸಿದರು. ನನ್ನ ಮಾವ ತುಂಬಾ ಬೇಜಾರಲ್ಲಿದ್ರು. ಇರೋ ಬರೋ ಸೇವಿಂಗ್ಸ್ ಎಲ್ಲ ಸುರಿದು ಈ ಮನೆ ತಗೊಂಡೆ. ತುಂಬಾ ಆಸೆ ಪಟ್ಟು, ಆದ್ರೆ ವಾಸ ಮಾಡಕ್ಕೆ ಆಗ್ತಿಲ್ಲ ಅಂತ ಫುಲ್ ಡಿಪ್ರೆಷನ್ಗೆ ಹೋದ್ರು. ಸರಿ ಅಂತ ಹೇಳಿ ಸ್ವಾಮೀಜಿಗಳನ್ನು ಆ ಮನೆಗೆ ಕರೆಸಿ ಪೂಜೆ ಮಾಡಿಸಿ ಆ ಆತ್ಮಗಳನ್ನು ಬಂಧಿಸಿ ಮನೆ ಸುತ್ತ ದಿಗ್ಬಂಧನ ಮಾಡಿಸಿದ್ವಿ. ಇದಾದ ಮೇಲೆ ಮತ್ತೆ ಆ ರೀತಿ ತೊಂದರೆ ಕಾಣಿಸಿಲ್ಲ. ಈಗ ನನ್ನ ಮಾವ, ಅತ್ತೆ, ಅಜ್ಜಿ ಹಾಗೂ ನನ್ನ ಮಾವನ 3 ಮಕ್ಕಳು ತುಂಬ ಸಂತೋಷವಾಗಿ ಇಲ್ಲಿ ವಾಸ ಮಾಡುತ್ತಿದ್ದಾರೆ. ಈ ಕತೆ ಪೂರ್ತಿಯಾಗಿ ಕಾಲ್ಪನಿಕವಾದದ್ದು, ಯಾವುದೇ ರೀತಿಯ ನೈಜ ಘಟನೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.